ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ಬೋದು ಇಲ್ಲಿ ಮಟಕೆ ಕಾಳು ಇಲ್ಲಿ ಒಂದು 2 ವಿಜಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ರೀ. ಇದರಿಂದ ಒಂದು ಒಳ್ಳೆ ಸೊಪ್ಪಿಂದು ಪಲ್ಯ, ಕಾಳು ಮತ್ತು ಸೊಪ್ಪು ಹಾಕಿ ನಾನು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನು ಈ ಕಾಳನ್ನು 2 ವಿಜಿಲ್ ಮಾಡಿಸಿ ಈ ಥರ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು ಸಬ್ಬಸಿಗೆ ಸೊಪ್ಪಿದೆ. ಸಬ್ಬಸಿಗೆ ಸೊಪ್ಪು ಒಂದು 3 ಕಟ್ ತೊಗೊಂಡು ಈ ಥರ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೇನೆ. ಇದು ನಾವೀಗ ಇದು ನಮಗೆ ಬೇಕಾಗುವಂತಹ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು 2 ನಾನು ಇಟ್ಕೊಂಡಿದ್ದೇನೆ. ಇವಾಗ ಬಾಣಲೆಯನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇನೆ. ನೋಡ್ಬೋದು ನೀವು ಬಾಣಲೆ ಬಿಸಿ ಆಗಿದೆ. ಇದಕ್ಕೆ ಈಗ ಒಂಚೂರು ಆಯಿಲ್ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ. ಯಾಕಂತಂದರೆ ನಮಗೆ ಬೆಳ್ಳುಳ್ಳಿ ಸೊಪ್ಪಿಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಹಾಗಾಗಿ ನಾನು ಬೆಳ್ಳುಳ್ಳಿ ಒಂದು ಹಾಕ್ಕೊತಾ ಇದ್ದೇನೆ. ಸೊಪ್ಪಿನ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ರೊಟ್ಟಿಗೆ, ಚಪಾತಿಗೆ ಮತ್ತು ಸೈಡ್ನಲ್ಲಿ ಅನ್ನಕ್ಕೂ ಸಹ ಇದು ತುಂಬ ಟೇಸ್ಟ್ ಆದಂಥ ಒಂದು ಸೊಪ್ಪಿನ ಪಲ್ಯ ಅಂತ ಅನ್ಕೋಬೋದು. ಮತ್ತು ಕಾಳು ನಮ್ಮ ಹೆಲ್ತಿಗೆ ಕಾಳು ತುಂಬ ಒಳ್ಳೆಯದು ನೋಡ್ರಿ. ಇದು ಮಟಕೆ ಕಾಳು ಇದು ತುಂಬ ಒಳ್ಳೆಯದು. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಕೆಂಪು ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದು ಸ್ವಲ್ಪ ನಾವು ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ನಮಗೆ ಇದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡ್ಬೋದು ನೀವು ನೋಡ್ಬೋದು ನಾನು ಇಲ್ಲೊಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಹೇಗಂತೇಳಿ ಕಮೆಂಟ್ ಮಾಡಿ ಹೇಳಿ. ತುಂಬ ಟೇಸ್ಟ್ ಆದಂಥ ಒಂದು ಕಾಳು ಮತ್ತು ಸೊಪ್ಪಿಂದು ಪಲ್ಯ ಇದು ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆ ಸೊಪ್ಪು. ಹಾಗಾಗಿ ಈ ಕಾಳಿಂದು ಮತ್ತು ಸೊಪ್ಪಿಂದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುವಂತಹ ಸೊಪ್ಪಿನ ಪಲ್ಯ ಇದು. ನೀವು ನೋಡ್ಬೋದು ಇಲ್ಲೊಂದು ನಾನು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೇನೆ ರೀ. ಇದನ್ನು ಸಹ ಇದ್ರ ಜೊತೆ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೇನೆ. ಮತ್ತು ನಾವು ಇದನ್ನು ಹಾಕಿದ್ಮೇಲೆ ನಾವು ಕಾಳು ಬೇಯಿಸಿರ್ತೀವಿ ನೋಡಿರಿ, ಅದು ನೀರಿದ್ದರೆ ಅದನ್ನೇ ಹಾಕ್ಕೊಳ್ಳಿ. ಅದು ನಾನು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೆ. ಹಾಗಾಗಿ ಒಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಈಗ ನಮ್ಮದು ಕಾಳು ಬೆಂದಿದೆ. ಈಗ ನಮಗೆ ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ಒಂಚೂರು ನೀರನ್ನು ಹಾಕ್ಕೊತಾ ಇದ್ದೇನೆ. ನೀವು ಕಾಳು ಬೇಯಿಸಿದಾಗೆ ಅದೇ ನೀರಿದ್ದರೆ ಅದೇ ನೀರೇ ಈ ಥರ ಹಾಕ್ಕೋಬೋದು ನೀವು. ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸೋಣ. ನೋಡ್ಬೋದು ನಾವು ನೀರು ಹಾಕ್ಕೊಂಡ್ಬಿಟ್ಲೇ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ನೀರು ಕಡಿಮೆ ಆಗತ್ತನ ನಾವು ಚೆನ್ನಾಗಿ ಬೇಯಿಸೋಣ. ಇವಾಗ ನೋಡೋಣ್ರಿ ನಮ್ಮದು ನೋಡ್ಬೋದು ನೀವು ನಮ್ಮದು ನೀರು ಕಡಿಮೆ ಆಗಿದೆ. ಈಗ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೇವೆ. ನೋಡ್ಬೋದು ನಮ್ಮದು ನೀರಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಇವಾಗ ನಾವು ಬೇಯಿಸಿಟ್ಕೊಂಡಿದ್ದೆ ನೋಡ್ರಿ ಕಾಳು ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು ತುಂಬ ಟೇಸ್ಟಾಗಿರುತ್ತೆ ಇದು ಕಾಳಿನ ಪಲ್ಯ. ನೀವು ಒಂದು ಸತಿ ಮಾಡಿ ನೋಡಿರಿ, ಗೊತ್ತಾಗುತ್ತೆ ವ್ಯತ್ಯಾಸ ನಿಮಗೆ. ನನ್ನ ಕಡೆ ಸೊಪ್ಪು ಸ್ವಲ್ಪ ಕಡಿಮೆನೇ ಇತ್ತು, ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡಿದ್ದೇನೆ. ಇನ್ನೂ ನಿಮಗೆ ಬೇಕಿದ್ದರೆ ಸೊಪ್ಪು ಹಾಕ್ಕೋಬೋದು. ಮತ್ತು ನೀವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಅಂದರೆ ಸೊಪ್ಪುಗಳಿಗೆ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳೋದು. ನಾನು ಹಸಿಮೆಣ್ಸಿನ್ಕಾಯಿ ಬೇಡ, ಹುಡುಗರು ಹಸಿಮೆಣ್ಸಿನ್ಕಾಯಿ ಬೇಡ ಅಂಥೇಳಿ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಬಿಟ್ಟು ಒಣ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ. ನೀವಿದ್ದರೆ ಹಸಿಮೆಣ್ಸು ಹಾಕ್ಕೋಬೋದು. ಮತ್ತು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ಈಗ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ನೋಡಿರಿ. ನೀವು ಬೇಕಿದ್ದರೆ ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು. ಮತ್ತು ಇದೇ ಥರನೇ ಪಾಲಕ್ ಸೊಪ್ಪು ಹಾಕೋದನ್ನು ಸಹ ಮಾಡ್ಬೋದು. ಎಳರಬೆ ಸೊಪ್ಪು ಮತ್ತು ಕೆಂಪು ಸೊಪ್ಪು ಎಲ್ಲ ಯಾವ ಸೊಪ್ಪು ಬರ್ತದೆ ನೋಡಿರಿ ಅವೆಲ್ಲ ಹಾಕ್ಕೊಂಡು ನೀವು ಮಾಡ್ಬೋದು. ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಕಾಳಿನ ಪಲ್ಯ ನಿಮಗೆ
ರೆಡಿ ಆಗುತ್ತೆ. ನೋಡ್ಬೋದು ನೀವು. ಇದು ಒಂಚೂರು ನೀರು ಕಡಿಮೆ ಆಗಬೇಕಾಗುತ್ತೆ. ಇದು ನೀರು ಇಷ್ಟೆಲ್ಲ ನಾನು ಇದು ಆಗೋದಿಲ್ಲ. ನೀರು ಜಾಸ್ತಿ ಇದ್ದರೆ ಟೇಸ್ಟ್ ಬರೋದಿಲ್ಲ. ನಾನು ಇವಾಗ ಮುಚ್ಚಿಟ್ಟು ನಾನು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿಲ್ಲ, ಅದಕ್ಕೆ ನಾನು ಇವಾಗೆ ಉಪ್ಪನ್ನು ಹಾಕಿದ್ದೇನೆ. ನೋಡೋಣ ಇವಾಗ ನೋಡಿರಿ ನಮ್ಮದು ಚೆನ್ನಾಗಿ ನೀರೆಲ್ಲ ಹೋಗಿದೆ. ಇವಾಗ ನಮಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೋಡ್ಬೋದು, ನಮಗೆ ಇಷ್ಟಾದರೆ ಸಾಕು, ನೀರೇನೂ ಇಲ್ಲ ನೋಡಿರಿ, ಎಲ್ಲನೂ ಹೋಗಿದೆ. ಮತ್ತು ನಮ್ಮ ಸೊಪ್ಪು ಕಾಳು ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಥರ ಸೊಪ್ಪು ಹೊಂದ್ಕೊಂಡ್ರೆ ಸಾಕು, ನಮ್ಮದು ರೆಡಿಯಾಗಿದೆ ಸೊಪ್ಪು. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನಮ್ಮದು ಸೊಪ್ಪಿನ ಪಲ್ಯ ಮತ್ತು ಕಾಳು ರೆಡಿಯಾಗಿದೆ. ಕಾಳು ಮತ್ತು ಸೊಪ್ಪಿನ ಪಲ್ಯ ನೀವು ನೋಡ್ಬೋದು. ನಮ್ಮದು ಸೊಪ್ಪಿನ ಮತ್ತು ಕಾಳಿನ ಪಲ್ಯ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ತುಂಬ ರುಚಿಕರವಾದಂಥ ಒಂದು ಮಟಕೆ ಕಾಳಿನ ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯವನ್ನು ನಾವು ಮಾಡಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.